ಹಲೋ ಫ್ರೆಂಡ್ಸ್, ಸೊ 28 ಫೆಬ್ರವರಿ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ 19th ಫೆಬ್ರವರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನಾವು ಕ್ವಿಕ್ ಆಗಿ ನೋಡೋದಾದ್ರೆ, ನಿಫ್ಟಿ ಇವತ್ತಿನ ದಿನ ಫ್ಲಾಟ್ ಆಗಿ ಕ್ಲೋಸ್ ಆಯ್ತು. ಆಲ್ಮೋಸ್ಟ್ 12 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ. ನಿನ್ನೆ ದಿನದ ಕ್ಲೋಸಿಂಗ್ ಹತ್ರನೇ 22,932 ಹತ್ರ. ಆದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಇತ್ತು. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇವತ್ತಿನ ದಿನ ಒಂದು ಒಳ್ಳೆ ಪಾಸಿಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. ಬ್ಯಾಂಕ್ ನಿಫ್ಟಿ 0.98%, ಆಲ್ಮೋಸ್ಟ್ 1% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಲ್ಲದೆ ತನ್ನ ಮೇಜರ್ ರೆಸಿಸ್ಟೆನ್ಸ್ 49,500 ಮೇಲೆ ಕ್ಲೋಸಿಂಗ್ ನ ಕಟ್ಟಿದೆ. ಸೊ ನಾವು ಈ ವಿಡಿಯೋ ಸೆಕೆಂಡ್ ಹಾಫ್ ಅಲ್ಲಿ ಡೆಫಿನೆಟ್ ಆಗಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಅದನ್ನ ಬಿಟ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಾವು ಇಲ್ಲಿ ಮೋರ್ ದೆನ್ 1% ಕ್ಲೋಸಿಂಗ್ ನ ನೋಡಿದ್ವಿ ಮಾರ್ಕೆಟ್ ಅಲ್ಲಿ. ಇನ್ನು ನೆಕ್ಸ್ಟ್ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ಅದ್ರ ಜೊತೆಗೆ ನಾವು ಮಾರ್ಕೆಟ್ ಬ್ರೆತ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ, ಇಲ್ಲಿ ಅಡ್ವಾನ್ಸಸ್ 2025 ಇದ್ರೆ ಡಿಕ್ಲೈನ್ಸ್ 800 ಮಾತ್ರನೇ ಇತ್ತು. ಸೊ ಮಾರ್ಕೆಟ್ ಬ್ರೆತ್ ಕೂಡ ತುಂಬಾ ಪಾಸಿಟಿವ್ ಆಗಿತ್ತು. ಸೊ ಓನ್ಲಿ ನಿಫ್ಟಿ ಕ್ಲೋಸಿಂಗ್ ಇಲ್ಲಿ ನೆಗೆಟಿವ್ ಆಗಿತ್ತು. ಇನ್ನು ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ನಾವು ಚೆಕ್ ಮಾಡಿದ್ರೆ, ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್, ನಾವು ಫಿಯರ್ ಇಂಡೆಕ್ಸ್ ಅಂತ ಏನ್ ಕರಿತೀವಿ, ಇದು ಇನ್ನು 15 ಮೇಲೆನೆ ಇದೆ. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಏನಂತ ಡಿಸ್ಕಸ್ ಮಾಡ್ತಾ ಇದ್ವಿ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು 15 ಕೆಳಗಡೆ ಬಂದ್ರೆ ಆಗ ಫಿಯರ್ನೆಸ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗುತ್ತೆ. ಅದು ಮಾರ್ಕೆಟ್ಗೆ ರಿಕವರಿ ಕಾಣಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ರಿಕವರಿ ಏನು ಬಂತು, ಆದ್ರೆ ನಿಫ್ಟಿನಲ್ಲಿ ಅಷ್ಟು ರಿಕವರಿ ಬರಲಿಲ್ಲ. ಈವನ್ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಓನ್ಲಿ ಫಸ್ಟ್ ಹಾಫ್ ಅಲ್ಲಿ ಬಂತು, ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟು ರಿಕವರಿ ನಮಗೆ ಮಾರ್ಕೆಟ್ ಅಲ್ಲಿ ಕಾಣಿಸ್ಲಿಲ್ಲ. ಇನ್ನು ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಮುಖ್ಯವಾಗಿ ನೋಡೋದು US ಡಾಲರ್ ಇಂಡೆಕ್ಸ್ ನ. ಇದನ್ನ ನಾವು ಸತತವಾಗಿ ಫಾಲೋ ಮಾಡ್ತಾ ಇರ್ತೀವಿ. ಸೊ ಇದು ಇವತ್ತಿನ ದಿನ ಅಗೇನ್ ಲೋವರ್ ಲೆವೆಲ್ ಇಂದ ಹೆಚ್ಚಾಗ್ತಾ ಇದೆ. 107 ಕಡೆ ಹೋಗ್ತಾ ಇದೆ. 107 ಮೇಲೆ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಇದ್ರ ಕಡೆಯಿಂದ ಸದ್ಯಕ್ಕೆ ನಮಗೆ ನೆಗೆಟಿವ್ ಅಂತಾನೆ ನಾವು ಹೇಳ್ತಾ ಇದೀವಿ. ಇದು ಕಡಿಮೆ ಆಗ್ಬೇಕಾಗುತ್ತೆ. ಅಗೇನ್ ನಾವು ಮಾರ್ಕೆಟ್ ಓಪನ್ ಆದ್ಮೇಲೆ ಇದೇನಾದ್ರೂ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ ಟುವರ್ಡ್ಸ್ 106 ಅದಕ್ಕಿಂತ ಕೆಳಗಡೆ ಹೋದ್ರೆ ಅದು ಪಾಸಿಟಿವ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು US 10-year ಬಾಂಡ್ ಈಲ್ಡ್ ಇದು 4.56 ಹತ್ರ ಇದೆ. ಸೊ ಈ ಲೆವೆಲ್ ಅಲ್ಲಿ ಇದ್ರೂ ಕೂಡ ಓಕೆ. ಅಗೇನ್ ಇದು ಏನಾದ್ರೂ ಇನ್ನಷ್ಟು ಹೆಚ್ಚಾಗ್ತಾ ಟುವರ್ಡ್ಸ್ 4.8 ಅಥವಾ 5 ಕಡೆ ಹೋದ್ರೆ ಅದು ನೆಗೆಟಿವ್ ಆಗುತ್ತೆ. ಅಥವಾ ಇದೇ ಲೆವೆಲ್ ಇಂದ ಕಡಿಮೆ ಬಂದ್ರೆ ಕೂಡ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಸದ್ಯಕ್ಕೆ ಇದು ಪ್ರೀವಿಯಸ್ ದಿನಗಳಿಂದ ನೋಡ್ತಾ ಬಂದ್ರೆ ಇಲ್ಲಿ ಕೆಳಗಡೆ 4.4 ಹತ್ರ ಇತ್ತು, ಇಲ್ಲಿಂದ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಸೊ ಇದು ಸದ್ಯಕ್ಕೆ ನ್ಯೂಟ್ರಲ್ ಟು ನೆಗೆಟಿವ್ ಅಂತಾನೆ ತಗೊಳ್ಳೋಣ. ಆದ್ರೆ ಹೆಚ್ಚಿನ ನೆಗೆಟಿವಿಟಿ ಕಾಣಿಸ್ತಾ ಇಲ್ಲ. ಇದು 4.6 ಮೇಲೆ ಟುವರ್ಡ್ಸ್ 4.8 ಹೋದ್ರೆ ಆಕ್ಚುಲಿ ನೆಗೆಟಿವ್. ಇದನ್ನ ನಾವು ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ನಾವು ರುಪಿ ವ್ಯಾಲ್ಯೂ ಆಗಿನಷ್ಟು US ಡಾಲರ್. ಸೊ ಇದು 86.83 ಹತ್ರ ಇದೆ. ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ ಆಲ್ಮೋಸ್ಟ್ ನಿಯರ್ 87 ಹತ್ರ ಇತ್ತು. ಅಲ್ಲಿಂದ ಸ್ವಲ್ಪ ಕೂಲ್ ಡೌನ್ ಆಗಿ 86.7 ವರೆಗೆ ಬಂದಿತ್ತು. ಈಗ ಅಗೇನ್ 86.8 ಹತ್ರ ಇದೆ. ಸೊ ಇದು ಈ ಲೆವೆಲ್ ಅಂದ್ರೆ ಮೇನ್ ಆಗಿ ಇಲ್ಲಿ ಇದು 50-day ಮೂವಿಂಗ್ ಆವರೇಜ್ ಇದ್ರ ಕೆಳಗಡೆ 86.7 ಕೆಳಗಡೆ ಬಂದ್ರೆ ಮೇ ಬಿ ಅದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಈಗಿನ ಲೆವೆಲ್ ಅಲ್ಲಿ ನ್ಯೂಟ್ರಲ್ ಅಂತ ಹೇಳ್ಬೋದು. ಅಗೇನ್ ಇದು 87 ಮೇಲೆ ಹೋದ್ರೆ ನೆಗೆಟಿವ್ ಆಗುತ್ತೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಖಂಡಿತವಾಗಿ ನಾವು ಫಾಲೋ ಮಾಡ್ತಾ ಇರ್ಬೇಕಾಗತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸೆಂಟಿಮೆಂಟ್ ಇದೆ ಅಂತ ತಿಳ್ಕೊಳಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬ್ರೆಂಟ್ ಕ್ರೂಡ್ ಆಯಿಲ್ ಇದು 75.95 ಹತ್ರ ಇದೆ. 75.95 US ಡಾಲರ್ ಪರ್ ಬ್ಯಾರಲ್. ಸೊ ಇದು ಕಳೆದ ದಿನಗಳಿಂದ ಹೆಚ್ಚಾಗ್ತಾನೆ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಚಾರ್ಟ್ ಅಲ್ಲಿ. ಸೊ 73 ವರೆಗೆ ಬಂದಿತ್ತು. ಸೊ 74 ಕೆಳಗಡೆ ಬಂದಿತ್ತು ಜಸ್ಟ್, ಅಲ್ಲಿಂದ ರಿಕವರಿ ಆಗಿ ಈಗ 75 ಹೋಗಿದೆ. ಸೊ ಇದು 76 ಮೇಲೆ 77 ಮೇಲೆ ಹೋದ್ರೆ ನೆಗೆಟಿವ್ ಆಗುತ್ತೆ. ಮೇ ಬಿ ಈ ಲೆವೆಲ್ ಅಲ್ಲಿ ನಾವು ನ್ಯೂಟ್ರಲ್ ಅಂತ ತಗೋಬಹುದು. ಇದಲ್ಲದೆ ನಾವು US ಕಡೆ ನೋಡಿದ್ರೆ, ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಮೂವ್ಮೆಂಟಮ್ ಇತ್ತು. ಸೊ US ನ ಡೌ ಜೋನ್ಸ್ ಫ್ಯೂಚರ್ ಆಗಿರ್ಬೋದು, ಆದ್ರೆ ನಾಸ್ಡಾಕ್ ಅಲ್ಲಿ ಸ್ವಲ್ಪ ಪಾಸಿಟಿವಿಟಿ ಇತ್ತು. ಹಾಗೂ US ನ S&P ಅದು ಅಗೇನ್ ಲೈಫ್ ಟೈಮ್ ಹೈನ ಅಚೀವ್ ಮಾಡಿದೆ. ಸೊ US ಮಾರ್ಕೆಟ್ ಕಡೆಯಿಂದ ಅಷ್ಟೇನು ನೆಗೆಟಿವ್ ನಮಗೆ ಕಾಣಿಸ್ತಾ ಇಲ್ಲ. ಇನ್ನು ನಾವು ಇಲ್ಲಿ FI ಡೇಟಾನ ಚೆಕ್ ಮಾಡಿದ್ರೆ, FIs ನಿನ್ನೆ ದಿನ
ಅದು 18th ಫೆಬ್ರವರಿ 4700 ಕ್ರೋರ್ಸ್ ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಈವನ್ DIs ಕೂಡ ಇಲ್ಲಿ ಬೈ ಮಾಡಿದ್ರು. FIs ಬಹಳ ದಿನಗಳ ನಂತರ ಬೈ ಮಾಡಿದ್ದಾರೆ. ಅದು ಒಂದು ಒಳ್ಳೆ ವಾಲ್ಯೂಮ್ ಅಲ್ಲಿ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಮೇನ್ ಆಗಿ ಇಲ್ಲಿ ಏರ್ಟೆಲ್ ಅಲ್ಲಿ ನಿನ್ನೆ ದಿನ 18th ಫೆಬ್ರವರಿ ಬಲ್ಕ್ ಡೀಲ್ ಆಗಿತ್ತು. ಅಲ್ಲಿ FIs 5500 ಕ್ರೋರ್ಸ್ ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಮೇ ಬಿ ಅದಕ್ಕಾಗಿ ಇದು ಪಾಸಿಟಿವ್ ಆಗಿದೆ. ಅದನ್ನ ಮೈನಸ್ ಮಾಡಿದ್ರೆ ಅರೌಂಡ್ 1000 ಕ್ರೋರ್ಸ್ ಅಷ್ಟು ನೆಗೆಟಿವ್ ಅಲ್ಲಿ ಸೆಲ್ಲಿಂಗ್ ಇರೋ ಚಾನ್ಸಸ್ ಇತ್ತು. ಸೊ ಓನ್ಲಿ ಏರ್ಟೆಲ್ ಅಲ್ಲಿ ಹೆಚ್ಚಿನ ಬೈಯಿಂಗ್ ಆಗಿರೋ ಸಲುವಾಗಿ ನಿನ್ನೆ ದಿನ ಇಲ್ಲಿ ಪಾಸಿಟಿವ್ ಬಂದಿತ್ತು. ಆದ್ರೆ ಇವತ್ತಿನ ದಿನ 19th ಫೆಬ್ರವರಿ ಆಕ್ಚುಲಿ ಯಾವ ರೀತಿ ಬರುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಅಲ್ಲಿ ಏನಾದ್ರು ಅಗೇನ್ FIs ಪಾಸಿಟಿವ್ ಆಗಿದ್ರೆ ಅದು ಖಂಡಿತವಾಗಿ ನಮ್ಮ ವೀಕ್ಲಿ ಎಕ್ಸ್ಪೈರಿನಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು FIs ಡೇಟಾ ಆಯ್ತು. ಇನ್ನು ನಾವು ಆಪ್ಷನ್ ಚೈನಿಗೆ ಬಂದ್ರೆ ಇಲ್ಲಿ ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 14 lakhs, ಕಾಲ್ ಸೈಡ್ ಅಲ್ಲಿ 20 lakhs ಇನ್ನು ಬಿಯರಿಶ್ ಆಗಿದೆ ನಿಫ್ಟಿ ಆಪ್ಷನ್ ಚೈನ್. ಇನ್ನು ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಸದ್ಯಕ್ಕೆ ಬಿಲ್ಟ್ ಆಗಿರೋದು 23,000. ಇಮಿಡಿಯೇಟ್ ಆಗಿ ಏನು ರೆಸಿಸ್ಟೆನ್ಸ್ ಇದೆ ಇಲ್ಲಿ 1,09,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಅಲ್ಲಿಂದ ನೆಕ್ಸ್ಟ್ 23,100 ಹತ್ರ 1,34,000. ಅಲ್ಲಿಂದ ಡೈರೆಕ್ಟ್ ಆಗಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದು 1,63,000, 23,500 ಹತ್ರ. ಸೊ 23,100 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಅಲ್ಲಿಂದ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬರುತ್ತೆ. ಸೊ ಇದನ್ನ ನೋಡ್ತಾ ಇದ್ರೆ 23,100 ಮೇಲೆ 23,150 ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ಇಲ್ಲಿ ಮೊದಲನೇದಾಗಿ 65,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 22,900 ಹತ್ರ. ಅಲ್ಲಿಂದ ಕೆಳಗಡೆ 97,000 ಓಪನ್ ಇಂಟ್ರೆಸ್ಟ್ 22,800 ಹತ್ರ ಇದೆ. ಸೊ ಕಳೆದ ದಿನಗಳ ರೀತಿ ಮೇಜರ್ ಸಪೋರ್ಟ್ ಆಗಿರುತ್ತೆ. ಇದು ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ 22,500 ಹತ್ರ. ಸೊ ಈ ಲೆವೆಲ್ಸ್ ಎಲ್ಲ ನಮಗೆ ತಿಳಿದಿರ್ಬೇಕಾಗುತ್ತೆ. ಈಗ ನಾವು ಇಲ್ಲಿ ಟ್ರೇಡಿಂಗ್ ವ್ಯೂಗೆ ಬಂದ್ರೆ ಇವತ್ತಿನ ದಿನದ ಹೈ ಬಂದು 23,050 ಆಗಿತ್ತು. ಸೊ ಇಲ್ಲಿ ನಾಳೆ ದಿನ 10 day ಮೂವಿಂಗ್ ಆವರೇಜ್ ಇರುತ್ತೆ. ಇದ್ರ ಮೇಲೆ ನಿಫ್ಟಿ ಬಂದು ಟ್ರೇಡ್ ಮಾಡೋಕೆ ಶುರು ಆದ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ನಾವು ಆಲ್ರೆಡಿ ಆಪ್ಷನ್ ಚೈನ್ ಅಲ್ಲಿ ನೋಡ್ದಂಗೆ 23,100 ಹತ್ರ ಇರುತ್ತೆ. ಅಲ್ಲಿಂದ 23,150 ಹತ್ರ ಇಲ್ಲಿ 20 day ಮೂವಿಂಗ್ ಆವರೇಜ್ ಕೂಡ ಬರುತ್ತೆ. ಹಾಗೂ ಆಪ್ಷನ್ ಚೈನ್ ಪ್ರಕಾರ ನಾವು ರೆಸಿಸ್ಟೆನ್ಸ್ ಅಂತ ಕೂಡ ಹೇಳಿದ್ವಿ. ಸೊ 23,150 ನೋಟ್ ಮಾಡ್ಕೊಳ್ಳಿ. 23,150 ಮೇಲೆ ಮಾತ್ರನೇ ನಾವೊಂದು ಒಳ್ಳೆ ಶಾರ್ಟ್ ಕವರಿಂಗ್ ಅರೌಂಡ್ 300 ಪಾಯಿಂಟ್ಸ್ ಮೂವ್ಮೆಂಟಮ್ ನಾವು ನೋಡ್ಬೋದು. ಸೊ ಅಲ್ಲಿವರೆಗೆ ನಿಫ್ಟಿನಲ್ಲಿ ಶಾರ್ಪ್ ರಿಕವರಿ ಬರೋದು ಕಷ್ಟ ಆಗುತ್ತೆ. ಹಾಗೂ ಕೆಳಗಡೆ ಬಂದ್ರೆ ಇಲ್ಲಿ ನಿಫ್ಟಿ ಅಗೇನ್ ಇವತ್ತಿನ ದಿನ ನಿಯರ್ 22,800 ವರೆಗೆ ಬಂದಿತ್ತು. 1, 2, 3, 4, 5, 6ನೇ ಬಾರಿ 22,800 ನ ಟೆಸ್ಟ್ ಮಾಡಿದೆ. ಸೊ ಅಗೇನ್ ಅಂಡ್ ಅಗೇನ್ ಈ ಬೇಸ್ ನ ಇದೇ ರೀತಿ ಟೆಸ್ಟ್ ಮಾಡ್ತಾ ಇದ್ರೆ ಇದು ಒಂದು ಬಾರಿ ಬ್ರೇಕ್ ಆದಾಗ ಶಾರ್ಪ್ ಡೌನ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಶಾರ್ಪ್ ಡೌನ್ ಮೂವ್ಗೆ ನಾವು ತಯಾರಾಗಿರ್ಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ಅಗೇನ್ ನಿಫ್ಟಿ ಬಂದು 22,800 ನ ಬ್ರೇಕ್ ಆಗಿ ಅಗೇನ್ 22,750 ನ ಬ್ರೇಕ್ ಆಯ್ತು ಅಂತಂದ್ರೆ ಯಾಕಂದ್ರೆ ಇದು ಇಲ್ಲಿ 14th ಫೆಬ್ರವರಿ ಲೋ ಆಗಿರುತ್ತೆ. ಇದನ್ನ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ 250 ಪಾಯಿಂಟ್ಸ್ ಡೌನ್ ಮೂವ್ 22,500 ಅಥವಾ 415 ಕೂಡ ನಿಫ್ಟಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಡೌನ್ ಮೂವ್ ನಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಹಾಗೂ ಈ ಮಧ್ಯದಲ್ಲಿ ಅಗೇನ್ ಯಾವುದೇ ಲೆವೆಲ್ ಅಲ್ಲಿ ತಗೊಂಡ್ರು ಕೂಡ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ಈ ಮಧ್ಯದ ಲೆವೆಲ್ ಅಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಆಪ್ಷನ್ ಟ್ರೇಡರ್ಸ್ ಲಾಸ್ ಆಗೋದು ಗುರುವಾರದ ದಿನ ವೀಕ್ಲಿ ಎಕ್ಸ್ಪೈರಿನಲ್ಲಿ. ಯಾರೆಲ್ಲ ರಿಸ್ಕ್ ನ ಪ್ಲಾನ್ ಮಾಡದೆ ಟ್ರೇಡ್ ಮಾಡಿದ್ರೆ ಅಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಲ್ಟಿಪಲ್ ಟ್ರೇಡ್ ಮಾಡೋದ್ರಿಂದ. ಸೊ ಹಾಗಾಗಿ ಗುರುವಾರ ದಿನ ಮಾತ್ರ ನೀವು ಬಹಳ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕಾಗತ್ತೆ. ನಿಮ್ಮ ರಿಸ್ಕ್ ನ ಪ್ಲಾನ್ ಮಾಡಿ ಹಾಗೂ ಲೆವೆಲ್ಸ್ ನ ನೋಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಮಧ್ಯದಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಮ್ಗೆ ತಿಳಿದಿರ್ಲಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಈಗ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಬ್ಯಾಂಕ್ ನಿಫ್ಟಿ 49,500 ಮೇಲೆ ಬಂದು ತನ್ನ ಮೂವಿಂಗ್ ಆವರೇಜಸ್ಗಳು 5 day 10 day ಹಾಗೂ 20 day ಮೂವಿಂಗ್ ಆವರೇಜಸ್ ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿ 49,600 ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ 49,950 ಅಥವಾ 50,000 ಅಂತ ತಗೊಳ್ಳೋಣ. ಈ ಲೆವೆಲ್ ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಫ್ಟಿ ಅಗೇನ್ 23,150 ನ ಕ್ರಾಸ್ ಆಗಿ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಅಪ್ ಮೂವ್
ಟುವರ್ಡ್ಸ್ 50,500 ಅದ್ರ ಮೇಲೆ ಕೂಡ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರ ಸ್ವಲ್ಪ ಬುಲ್ಲಿಶ್ ಮೂವ್ಮೆಂಟ್, ಓನ್ಲಿ 49,600 ಮೇಲೆ ಟ್ರೈ ಮಾಡ್ಬೋದು. ಇನ್ನು ಪುಟ್ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋದು ಬೇಡ. ಪುಟ್ ಏನಾದ್ರು ತಗೊಳಂಗಿದ್ರೆ ನಾವು ನಿಫ್ಟಿನಲ್ಲೇ ಟ್ರೈ ಮಾಡೋಣ. ಇನ್ನು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಾವು ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ನಮ್ಮ ಕೆಲವೊಂದು ವ್ಯೂವರ್ಸ್ ಇಲ್ಲಿ ನಮಗೆ ಮೆಸೇಜ್ ಮಾಡಿ ಹೇಳಿದ್ರು ನಾವು ಮಿಡ್ ಕ್ಯಾಪ್ ನಿಫ್ಟಿನ ಕೂಡ ಕವರ್ ಮಾಡಿ ಅಂತ. ಸೊ ಅದಕ್ಕಾಗಿ ಇಲ್ಲಿ ನಾನು ಇವತ್ತಿನ ದಿನ ಮಿಡ್ ಕ್ಯಾಪ್ ನಿಫ್ಟಿನ ಕವರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೋರ್ ದೆನ್ 1%, 1.2% ಪಾಸಿಟಿವ್ ಅಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ 11,270 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ 11,350 ಹತ್ರ ಇದೆ. ಸೊ ಇಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 11,350 ಮೇಲೆ 10-day ಮೂವಿಂಗ್ ಅವರೇಜ್ ಕ್ರಾಸ್ ಆಗ್ತಿದ್ದಂಗೆ ಇಲ್ಲಿ ನಾವು ಅಪ್ ಮೂವ್ ನ ನೋಡ್ಬೋದು. ಅರೌಂಡ್ 200 ಪಾಯಿಂಟ್ಸ್ ಟಿಲ್ 11,600 ವರೆಗೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಆದ್ರೆ ಇಮಿಡಿಯೇಟ್ ಆಗಿ 11,500 ಹತ್ರ ಕೂಡ ರೆಸಿಸ್ಟೆನ್ಸ್ ಇರುತ್ತೆ. ಸೊ 350 ಮೇಲೆ 500 ಮೊದಲನೇ ಟಾರ್ಗೆಟ್, ಹಾಗೂ 11,600 ಸೆಕೆಂಡ್ ಟಾರ್ಗೆಟ್ ಆಗಿ ಇಟ್ಕೋಬಹುದು. ಫಸ್ಟ್ ಟಾರ್ಗೆಟ್ ಬಂದಾಗ 50% ಪ್ರಾಫಿಟ್ ಬುಕ್ ಮಾಡಿ, ಸೆಕೆಂಡ್ ಟಾರ್ಗೆಟ್ ಬಂದಾಗ 100% ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಅದಾದ್ಮೇಲೆ ಅಗೇನ್ ನಾವು ಶುಕ್ರವಾರದ ದಿನ ನೆಕ್ಸ್ಟ್ 11,600 ಮೇಲೆ ಸೆಷನ್ ಆದ್ರೆ ಮತ್ತಷ್ಟು ಅಪ್ ಮೂವ್ ನ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ವೀಕ್ನೆಸ್ ಅಂತ ನೋಡೋದು, ಇದರೇನಾದ್ರೂ ಕೆಳಗಡೆ 11,000 ನ ಬ್ರೇಕ್ ಆಗಿ 10,970 ಕೆಳಗಡೆ ಬಂತು ಅಂತಂದ್ರೆ ಇನ್ನಷ್ಟು ವೀಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ನ ಕೂಡ ನಾವು ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು 20th ಫೆಬ್ರವರಿ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಯಾರಿಗೆಲ್ಲ ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.